ನಮಸ್ತೆ ಶ್ರೋತೃಗಳೇ. ಶ್ರೀ ವೆಂಕಟೇಶ್ವರನ ಅನುಗ್ರಹದಿಂದ ಜನಿಸಿದ ಆ ದಿವ್ಯ ಬಾಲಕ ದಿನೇ ದಿನೇ ಶರತ್ಕಾಲೀನ ಚಂದ್ರನಂತೆ ಅಭಿವೃದ್ಧಿಸುತ್ತಿದ್ದನು. ಆ ಬಾಲಕನಿಗೆ ವೆಂಕಟನಾಥ ಎಂದು ನಾಮಕರಣ ಮಾಡಲಾಯಿತು. ಬಾಲ್ಯದಲ್ಲೇ ಜ್ಞಾನ, ವಿನಯ ಮತ್ತು ಭಕ್ತಿಯಲ್ಲಿ ವಿಶೇಷವಾಗಿ ಬೆಳೆಯುತ್ತಿದ್ದನು. ಅವನ ಮಾತುಗಳಲ್ಲಿ ಸತ್ಯ, ನಡವಳಿಕೆಯಲ್ಲಿ ಶಾಂತಿ, ಮನಸ್ಸಿನಲ್ಲಿ ಸದಾ ಹರಿಭಕ್ತಿ ಪ್ರಕಾಶಿಸುತ್ತಿತ್ತು. ಸಂಪ್ರದಾಯದಂತೆ ಶಾಸ್ತ್ರಾಭ್ಯಾಸಕ್ಕಾಗಿ ವೆಂಕಟನಾಥನನ್ನು ಗುರುಕುಲಕ್ಕೆ ಕಳುಹಿಸಲಾಯಿತು. ಗುರು ಹೇಳಿದ ವಿಷಯಗಳನ್ನು ಅವನು ಕ್ಷಿಪ್ರವಾಗಿ ಗ್ರಹಿಸುತ್ತಿದ್ದನು. ಒಂದು ದಿನ ತತ್ವ ವಿಚಾರಗಳಲ್ಲಿ ಗುರು ಮತ್ತು ಶಿಷ್ಯರ ನಡುವೆ ಭಿನ್ನಾಭಿಪ್ರಾಯ ಮೂಡಿತು. ಗುರು ಹೇಳಿದರು, ಓಂ ನಮಃ, ಎಲ್ಲವೂ ಓಂ, ಓಂ ಅನ್ನುವುದೇ ಪರಮತತ್ವ ಅಂತ. ಆದರೆ ಶಿಷ್ಯ ವಿನಯಪೂರ್ವಕವಾಗಿ ಉತ್ತರಿಸಿದನು, ಹರಿ ಓಂ, ಹರಿಯೇ ಪರಮ, ಓಂ ಅವನ ನಾಮ ಎಂದು. ಈ ತತ್ವ ವ್ಯತ್ಯಾಸ ಗುರುಗಳ ಕೋಪಕ್ಕೆ ಕಾರಣವಾಯಿತು. ಕ್ರೋಧಾವೇಶಗೊಂಡ ಗುರುಗಳು ಬಾಲಕನಿಗೆ ಕಠಿಣವಾಗಿ ಶಿಕ್ಷೆ ನೀಡಿದರು. ವೇದನೆಯನ್ನು ತಾಳಲಾರದೆ ಆ ದಿವ್ಯ ಬಾಲಕ ಅಚೇತನನಾಗಿ ನೆಲಕ್ಕೆ ಬಿದ್ದನು. ಅದೇ ಕ್ಷಣದಲ್ಲಿ ದೈವಿ ದೃಷ್ಟಿಯುಳ್ಳ ಮಹಾನ್ಯತಿ ಶ್ರೀ ಸುಧೀಂದ್ರ ತೀರ್ಥರು ಅಲ್ಲಿಗೆ ಆಗಮಿಸಿದರು. ಈ ಬಾಲಕ ಸಾಮಾನ್ಯನಲ್ಲ ಎಂದು ಅರಿತು ಪವಿತ್ರ ಜಲವನ್ನು ಅವನ ಮೇಲೆ ಸಿಂಪಡಿಸಿದರು. ದೈವಿ ಕೃಪೆಯಿಂದ ವೆಂಕಟನಾಥ ನಿಧಾನವಾಗಿ ಸಚೇತನನಾದನು. ಈ ಘಟನೆ ಅವನ ತಂದೆಯ ತಿಮ್ಮಣ್ಣ ಭಟ್ಟರ ಮನಸ್ಸನ್ನು ಆಳವಾಗಿ ಕಲುಷಿತಗೊಳಿಸಿತು. ಮಗನ ಭವಿಷ್ಯಕ್ಕಾಗಿ ಚಿಂತಿಸಿದ ಅವರು ಗುರುಕುಲ ಅಧ್ಯಯನವನ್ನು ನಿಲ್ಲಿಸುವ ನಿರ್ಧಾರ ಕೈಗೊಂಡರು. ಇನ್ನು ನಿನಗೆ ನಾನೇ ಜೀವನದ ಮಹಾಪಾಠವನ್ನು ಕಲಿಸುತ್ತೇನೆ ಎಂದು ಹೇಳಿ ಮಗನಿಗೆ ನಾಮಸ್ಮರಣೆಯ ದಾರಿಯನ್ನು ತೋರಿಸಿದರು. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ, ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಸೋಮಶೇಖರ ತಂದ ಸತಿಗೆ ಬೆಳೆದ ಮಂತ್ರ, ಸೋಮಶೇಖರ ತಂದ ಸತಿಗೆ ಬೆಳೆದ ಮಂತ್ರ, ರಾಮ ಮಂತ್ರವ ಜಪಿಸೋ. ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ, ಸಲಿಬಿದಿ ಬೀದಿಯೊಳು ನುಡಿವ ಮಂತ್ರ, ಹಲವು ಪಾಪಗಳ ಹತಗೊಳಿಸುವ ಮಂತ್ರ, ಹಲವು ಪಾಪಗಳ ಹತಗೊಳಿಸುವ ಮಂತ್ರ, ಸುಲಭದಿಂದಲೇ ಸ್ವರ್ಗ ಸೂರೆಗುಂಬುವ ಮಂತ್ರ, ರಾಮ ಮಂತ್ರವ ಜಪಿಸೋ. ಸ್ನಾನ ಮೌನಗಳಿಗೆ ಸಾಧನ